ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 43ನೇ ಪದ್ಯ. ಇದರಲ್ಲಿ ಏನು ಹೇಳ್ತಾ ಇದ್ದಾರಂದರೆ, ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಈ ಬ್ರಹ್ಮಾಂಡಗಳು ಹೇಗೆ ಬಂದು, ಯಾವ ರೀತಿಯಲ್ಲಿ ಬಂದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಡಿದಳು ಬ್ರಹ್ಮಾಂಡನಂತವ ಮಾಡಿದಳು ಅಜಾಂಡ, ಘನತರ ನೋಡಲಿಕ್ಕೈನೂರು ಕೋಟಿಯ ಯೋಜನಳತಿಯಲಿ, ಆಡಲೇಂ ತಾಪೊತ್ತುಗಳೆಯಲು ಕೂಡಿ ತ್ರಿಗುಣದಿ, ಪಡೆದು ಜೋಗುಳವಾಡುತ್ತಲಿ ಉಡಿಗಟ್ಟಿಯಮ್ಮನು ಇಳುಹಿದಳು ಎಂದ. ಹೇಗೆ ಇಳಿಸಿದರು, ಫಸ್ಟ್ ಪ್ರಾರಂಭ ಹೇಗಾಯಿತು ಅಂತ ಹೇಳ್ತಾ ಇದ್ದಾರೆ. ಮಾಡಿದಳು ಅನಂತವಾದ ಬ್ರಹ್ಮಾಂಡಗಳು. ಅನಂತ ಒಂದು ಬ್ರಹ್ಮಾಂಡ ಅಲ್ಲ, ಅನೇಕ. ನಾವು ನೋಡ್ತಾ ಇರೋದು ಒಂದೇ ಒಂದು ಭೂಮಿ, ಒಂದೇ ಒಂದು ಸೂರ್ಯ, ಒಂದೇ ಒಂದು ಚಂದ್ರ, ಕೆಲವಾರು ಸಮುದ್ರಗಳು ಹೀಗಿದೆ. ಆದರೆ ಆಯಮ್ಮ ಇಂಥವು ಎಷ್ಟೋ ನವಗ್ರಹಗಳೆಷ್ಟೋ ಸಹಸ್ರಾರು, ಅವಕ್ಕೆ ಲೆಕ್ಕವೇ ಇಲ್ಲ, ಅನಂತ. ಹೀಗೆ ಮಾಡಿದ್ದಾಳೆ. ಅವು ಘನತರವಾಗಿದ್ದಾವೆ. ಅವು ಒಂದೊಂದು ಹೆಂಗಿದಾವೆ ಅಂದರೆ ಭಾಳಷ್ಟು ಗಟ್ಟಿಯಾಗಿದ್ದಾವೆ. ಗಟ್ಟಿ ಅಂದರೆ ಗಟ್ಟಿ ಅಂತಲ್ಲ, ಘನ ವಿಶೇಷವಾದವಾಗಿ ಇರ್ತಕ್ಕಂಥವು. ನೋಡಲಿಕ್ಕೆ 500 ಕೋಟಿಯ ಯೋಜನೆ ಅಳತೆಯಲ್ಲಿ, 500 ಕೋಟಿ ಯೋಜನೆಯ ಅಳತೆ, ಅದರ ಒಂದು ವ್ಯಾಪ್ತಿ ಹೀಗಿದೆ ಅಂತ ಹೇಳಿದೆ. 500 ಕೋಟಿ ಅಂದರೆ ಇದು 500 ಅಂತ ಅಷ್ಟೇ ಭಾವಿಸಬಾರ್ದು, ಅನಂತ ಅಂತ ಭಾವಿಸ್ಬೇಕು ಇಲ್ಲಿ. ಯಾಕಂದರೆ ಒಂದೊಂದು ವಿಶೇಷವಾಗಿದೆ. 500 ಕೋಟಿ ಅಂದರೆ ಇನ್ನು ಉಳಿಕಿದವು ಎಷ್ಟು ಸಹಸ್ರಾರು, ಅವು ಲೆಕ್ಕವೇ ಇಲ್ಲ. ಅಷ್ಟು ಅನಂತ ಇದು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾಳೆ. ಏನು ಹೇಳಬೇಕಿದ್ದಕ್ಕೆ ಅಂದರೆ, ಆಡಲೇಂ ತಾಪೊತ್ತುಗಳೆಯಲು, ತಾನು ಸುಮ್ಮನೆ ಸಮಯ ಹ್ಯಾಕೆ ಕಳಿಬೇಕಂಥೇಳಿ ಹೀಗೆ ಸೃಷ್ಟಿ ಮಾಡಿದ್ದಾಳೆ. ಒಂದ್ಸಲಿ ಇವರು ಕೂಡ ಹಾಗೆ, ಬ್ರಹ್ಮ ಸುಮ್ಮನೆ ಇತ್ತು ಬೇಜಾರಾಗಿ ಬಹುಶ್ಯಾಮ್, ನಾನು ಭಾಳಷ್ಟು ಆಗಬೇಕು ಅಂಥೇಳಿ ಅಂದ್ಕೊಳ್ತು ಅಂಥೇಳಿ ಮಹಾತ್ಮರು ಉಪನಿಷತ್ತುಗಳಲ್ಲಿ ಹೇಳ್ತಾ ಇರ್ತಾರೆ. ಹೀಗೆ ಆ ಬಹುವಾಗಿ ಒಂದೇ ಇದ್ದಿದ್ದು ಪರಬ್ರಹ್ಮ ಬಹುವಾಗಿ ಅನಂತವಾಗಿ ಅಂದ್ಕೊಳ್ತಷ್ಟೇ ಸಂಕಲ್ಪ ಶಕ್ತಿಯಿಂದ ಇದೆಲ್ಲ ಆಗಿತ್ತು. ಎದರಿಂದ? ತ್ರಿಗುಣದಿ, 3 ಗುಣಗಳಿಂದ, ಸತ್ವ ರಜಸ್ಸು ತಮಸ್ಸು. ಈ 3 ಗುಣಗಳು ವೈಪರೀತ್ಯವೇ ಪ್ರಪಂಚ ಅಂತ ತಿಳಿದೀವಿ. 3 ಸಮನಾಗಿದ್ದರೆ ಏನೂ ಇಲ್ಲ, ಎಲ್ಲ ಪರಬ್ರಹ್ಮ ಸ್ಥಿತಿ ಸುಮ್ಮನೆ ಇರ್ತಕ್ಕಂಥದ್ದು. ಈ ವೈಪರೀತಿ ಯಾವಾಗ ಆಗ್ತದೋ ಆವಾಗ ಈ ಪ್ರಪಂಚ ಸೃಷ್ಟಿ ಆಗ್ತದೆ. ಇಂಥ ಸೃಷ್ಟಿ ತ್ರಿಗುಣಗಳನ್ನು ಬೇರೆ ಬೇರೆ ಮಾಡಿ ಅವುಗಳಿಗೆ ಹೆಚ್ಚು ಕಡಿಮೆ ಸೇರಿಸಿ ಏನಾಗಿದೆ, ಜೋಗಳವಾಡುತ್ತಳಿ ಉಡಿಗಟ್ಟಿ ನಮ್ಮನ್ನು ಇಳಿಸಿದಳು ಎಂದ. ನಮ್ಮನ್ನು ಮಡಲಿಂದ ಈ ಭೂಮಿಗೆ ಇಳಿಸಿದ್ಲು ಅಂಥೇಳಿ ಆ ಪರಮೇಶ್ವರ ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ. ಇದರ ರಹಸ್ಯ ಏನಂದರೆ, ಇದು ಎಲ್ಲವೂ ಕೂಡ ಆ ತಾಯಿಯ ಸೃಷ್ಟಿಯೇ, ತಾನೇ ತನ್ನ ಸ್ವರೂಪದಿಂದ ವ್ಯಕ್ತ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಸತ್ಯವೇ. ಮಿಥ್ಯ ಅಂದರೆ ಇರೋದೊಂಥರ ಕಾಣಿಸ್ತದೆ, ಅದು ಬೇರೆ ಥರ ಇರ್ತದೆ. ಹಾಗೆ ಇವೆಲ್ಲವೂ ಕಾಣಿಸ್ತವೆ, ಸತ್ಯವೇ. ಆದರೆ ಇದರ ಒಳಗಿನ ಏನು ಸತ್ಯ ಇದು ಮಿಥ್ಯ. ಈ ಕಾಣೋದೆಲ್ಲ ಮಿಥ್ಯ, ಒಳಗಿರ್ತಕ್ಕಂಥ ಚೈತನ್ಯ ಏನಿದೆಯಲ್ಲ ಅದು ಸತ್ಯವಾಗಿರ್ತಕ್ಕಂಥದ್ದು. ಅದೊಂದೇ ಪರಬ್ರಹ್ಮ, ಅದೇ ಜಗದ್ವಸ್ತು, ಅದೇ ಪರಮಾತ್ಮ, ಅದೇ ದೇವಿ, ಎಲ್ಲವೂ ಅದೇ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.